ಅನಂತ ಕೋಟಿ ನಮನಗಳು ಸಲ್ಲಿಸುತ್ತಾ ಈ ಒಂದು ಪವಿತ್ರವಾದ ವೇದಿಕೆಯನ್ನು ಅಲಂಕರಿಸಿದ ಸರ್ವ ಪೂಜ್ಯರಾಗ ಮಾತೋಶ್ರೀವರ ಶ್ರೀಚರಣದಲ್ಲಿ ನಮನಗಳು ಸಲ್ಲಿಸುತ್ತಾ ಹೊಸ ವರ್ಷದ ಸತ್ಸಂಗದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಲ್ಲಿಯವರೆಗೆ ಶ್ರೀಮನ್ ನಿಜಗಳು ಶಿವರಿಂದ ವಿರಚಿತವಾದ ಒಂದು ಗ್ರಂಥವನ್ನು ಆಧಾರವಿಟ್ಟುಕೊಂಡು ಬಹು ಸುಂದರವಾಗಿ ಎಲ್ಲ ಮಹಾತ್ಮರು ತಮ್ಮೆಲ್ಲರಿಗೇನಪ್ಪ ಅಂದ್ರೆ ಶ್ರುತಪಡಿಸಿದ್ದಾರೆ. ನರಜನ್ಮದಿಂದೊಳು ಮಿಗಿಲುಂಟೆ ಅಂತೇಳಿ ಏನಪ್ಪ ಅಂದ್ರೆ ನಾವೆಲ್ಲ ತಾಯಿ ಗರ್ಭದೊಳಗಿದ್ದಾಗ ಏನು ಮಾಡಿ ಬಂದ್ವಿ ಅಂತ ಇಂಥ ಅಮೂಲ್ಯವಾದ ಮನುಷ್ಯ ಜನ್ಮ ತೊಗೊಂಡು ಮಗುವಿಗೆ 8 ತಿಂಗಳಾದ ಮ್ಯಾಗ ಅರು ಬರ್ತದೆ. ಅವಾಗ ಬಂದಾಗ ಇರ್ತದೆ ಇದೊಂದು ಸಲ ನನಗೆ ಹೊರಗೆ ಹಾಕಿ ನೋಡು, ನೀವು ಹೊರಗಡೆ ಹಾಕಿ ನೋಡು ಅಂತೇಳಿ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡಿದಾಗ ಅವಾಗ ಏನು ಹೇಳ್ತಾನೆ ಅಂದ್ರೆ ಪರಮಾತ್ಮ ಕರುಣಾವಂತ ಇರ್ತಾನೆ. ಅದಕ್ಕಾಗಿ ಅವ ಏನು ಕೃಪಾ ಮಾಡಿ ಅವನಿಗೆ ಹೊರಗೆ ಬಿಡ್ತಾನೆ. ಬಿಟ್ಟ ಮ್ಯಾಗ ಅವ ಏನು ಮಾಡ್ತಾನೆ ಅಂದ್ರೆ ಏನು ಸೂಲ್ಗಿತ್ತಿ ಏನಿರ್ತಾಳೆ ಹೊರಗಿನ ಗಾಳಿ ಏನು ಬಿಡಿದಂದು ಬಡೇನೆ ಎಲ್ಲ ನೆಪ್ಪ ಹಾರಿಬಿಡ್ತದೆ. ಅದೇನು ನಾ ಯಾಕೆ ಬಂದೀನಿ, ಏನು ಮಾಡಬೇಕು, ನನ್ನ ಕರ್ತವ್ಯ ಏನದ ಅಂಥೇಳಿ ಅದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಇಂಥ ಒಂದು ಸತ್ಸಂಗ ಮಾಡಿ ಸದ್ಗುರುವಿನ ಒಂದು ಶ್ರೀಮುಖದಿಂದ ನಾವು ನೀವೆಲ್ಲರೂ ಅದ್ರ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ಸಾರ್ಥಕ ಮಾಡಿಕೋ ಮಾನವ ಜನ್ಮ ಕಟ್ಟ ಕಡಿಯಿದೆ ಅನಿಸುತ್ತೇಳಿ ಅಪ್ಪಾಜಿಯವರು ಒಂದು ಹಾಡು ಬರೋದು. 84 ಲಕ್ಷ ತೆಗಿದ ಮ್ಯಾಗ ಇಂಥ ಅಮೂಲ್ಯವಾದ ಮಾನವ ಜನ್ಮ ನಾವು ಸಾರ್ಥಕ ಮಾಡ್ಕೊಳ್ಳಿಲ್ಲ, ನಾವು ಹುಟ್ಟಿದಕ್ಕೂ ಇರ್ತದೆ. ಅದಕ್ಕೇನಪ್ಪ ಅಂದ್ರೆ ಇಬ್ಬರು ಗುರು ಶಿಷ್ಯರು ಇರ್ತಾರೆ. ಗುರು ಶಿಷ್ಯರಿದ್ದಾಗ ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ಏನಪ್ಪ ಅಂದ್ರೆ ಗುರುವಿಂದ ಶಿಷ್ಯನ ಭಾಳ ಪ್ರೀತಿ ಇರ್ತದೆ. ಪ್ರೀತಿ ಇದ್ದಾಗ ಅಂತಾರೆ ಒಮ್ಮೆ ಇಬ್ಬರು ಏನು ಮಾಡ್ತಾರೆ ಅಂದ್ರೆ ಕೈಲಾಸಕ್ಕೆ ಹೋಗ್ಬಿಡ್ತಾರೆ. ಕೈಲಾಸಕ್ಕೆ ಹೋದಾಗ ಅವನ ಬಳಿ ಒಂದು ಶಿಷ್ಯನಲ್ಲಿ ಯಮರಾಜ್ ಅಂತಾನ ಇವ ಭಾಳ ಇದು ಮಾಡಿದ್ದ, ಇವ ಗುರುಗಳು ಕೂಡ ಹಾದ ಮಾಡೋದು ಅಂತ ಹೇಳಿರ್ತಾನೆ. ಅದಕ್ಕೆ ಅವ ಇದ್ದಾಗ ಅದ್ರ ಸ್ವಾರ್ಥಕ್ಕೆ ಅವ್ನಿಗೆ ಗೊತ್ತಾಗಲಿಲ್ಲ. ಅವನಲ್ಲಿ ಏನಪ್ಪ ಇತ್ತಪ್ಪ ಅಂದ್ರೆ ಒಂದು ಇದು ಇತ್ತು, ಒಂದು ಹವ್ಯಾಸ ಇತ್ತು ಬಿಡಿಸೋದು. ಆದ್ರೆ ಯಮರಾಜರಂದ್ರೆ ಇವನು ಮಾಡಿ ನಾವು ತರಬೇಕು ಹೊರಗೆ ಅಂತಂದ್ರೆ ಗುರುಗಳು ಹೇಳಿದರು, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವ ನರುನು ಎನ್ನೋನು ಬೇಡ ಪರಮಾತ್ಮನ ನನ್ನಂಗೆ ಆ ಗುರುಗಳು ಹೇಳಿರ್ತಾರೆ, ನೀವು ಹೊರಗೆ ಹಾದಿ ನೀನು ಬಿಡುವುದಿಲ್ಲ, ಒಯ್ದು ಬಿಡ್ತಾರೆ ಯಮರಾಜರಂತ. ಅವನಲ್ಲಿ ಏನಿತ್ತಪ್ಪ ಅಂದ್ರೆ ಹವ್ಯಾಸ ಏನಿತ್ತಂದ್ರೆ ಬಿಡಿಸೋದು ಭಾಳ ಇತ್ತು. ಬಿಡಿಸೋದು ಭಾಳ ಅಲ್ಲೇನು ಸಿಗ್ಬೇಕು ಸ್ವರ್ಗದಾಗ, ಬಿಡಿಯಲ್ಲಿ ಸಿಗ್ಬೇಕಲ್ಲಿ. ಅವ್ರು ಯಮರಾಜ ಅಂದರು, ನೀವು ಹೊರಗೆ ಬಿಡಿ ಸೇದ್ರಿ ಅದ್ರ ಹೊಗೆ ಬರ್ತಂದ್ರೆ ಅದು ವಾಸನೆಗೆ ಹೊರಗೆ ಬಂದು ಬಿಡ್ತಾನೆ ಅಂತ ಹೇಳಂದ್ರು. ಅಂದ್ರು ಸಹ ಅವನು ತಡದ ಅವ್ರಂದ್ರು ತಾಲಕತ್ತಲ್ಲಿ ಒಳಗೆ ಕುಡ್ಲಾಕ್ ಬರೋಲ್ಲ, ಅಲ್ಲಿ ಒಳಗಿನ ಸ್ವರ್ಗದಾಗ ಏನು ಸಾಧ್ಯ ಇಲ್ಲ, ಹೊರಗೆ ಬಂದರೆ ಅದು ಸಿಗ್ತದೆ ಅಂದರು. ಇವರು ಹೊಗೆ ಬಿಡೋದು ನೋಡಿ ಸಾಕಾಗಿ ಹೇಳಿದರು, ನೀವು ಹಾದಿ ಅಂದ್ರೆ ಹೋಗ್ತೇವೆ ನರಕಕ್ಕೆ ಬೇಡತ್ತೆ ಗುರುಗಳು ಎಷ್ಟು ಹೇಳಿದ್ರು ಕೇಳಿಲ್ಲ. ಅವು ಕೇಳಬಾರ್ದಿಗೆ ಏನು ಮಾಡಿದ್ರು ಅಂದ್ರೆ ಅದು ಒಂದು ಬಿಡಿದ ಆಶಯಕ್ಕಾಗಿ ಏನೊಂದು ಹೊರಗೆ ಬನ್ನಿ ಬಾ ಅಂತೇಳಿ ಜೊಕ್ಕೊಂಡ್ಬಿಟ್ರು. ಹಾಂಗೆ ಸ್ವರ್ಗತ್ತನ ಗುರುಗಳು ಒಯ್ದರೂ ಕೂಡ ಮತ್ತು ಅದನ್ನು ನರಕ ಮಾಡಿಕೊಳ್ಳುವಂಥ ಇರ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಇಂಥ ಅಮೂಲ್ಯವಾದ ಮಾನವ ಜನ್ಮದ ನಾವೆಲ್ಲ ಸ್ವಾರ್ಥಕ ಮಾಡಬೇಕು. ಅದು ಹಾಕಿ ಹೇಳಿದರು, ಅಮಿದ್ಯದೊಡಿಕೆ ಮೂತ್ರದ ಕುಡಿಕೆ ಎಲುವಿನ ತುಡಲಿಕೆ ಸುಡಲಿ ದೇವ ಒಡಲ ನೀಚಿನ ನಂಬದಿರೋ ಮನುಜ ಅಂತ ಹೇಳಿದ್ರು. ಈ ಶರೀರಕ್ಕೆ ಏನಪ್ಪ ಅಂದ್ರೆ ಇದು ಪಂಚಭೂತಗಳಿಂದ ಕೂಡಿದ್ದದ. ಈ ಶರೀರಕ್ಕೆ ನೀ ಎಷ್ಟೊಂದು ಯಾಕೆ ಮೋಹ ಮಾಡ್ತೀವಿ? ಅದು ನಿನ್ನ ಆತ್ಮ ಪರಮಾತ್ಮ ತಿಳ್ಕೊಬೇಕಾದ್ರೆ ಆ ಪರಮಾತ್ಮನ ನೀನು ಅದರೊಳಗೆ ಐಕ್ಯ ಆಗ್ಬೇಕಂದ್ರೆ ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡು. ನೀನು ಏನು ಕೆಲಸ ಮಾಡ್ಲಿಕ್ಕೆ ಬೇಡನಲ್ಲ, ಸಂಸಾರ ಮಾಡ್ಲಿಕ್ಕೆ ಬೇಡನಲ್ಲ, ಆದ್ರೆ ನೀ ಬಂದದ್ದು ಅದಕ್ಕೆ ನಿನ್ನ ಮಾನವ ಜನ್ಮ ಸ್ವಾರ್ಥಕ ಮಾಡಿಕೊಳ್ಳೋ ಸಲುವಾಗಿ ಅದು ನೀನು ಅದು ಹೇಳಿದರು. ಮತ್ತೊಂದು ಕಡೆ ನಿನಗೊಂದು ದೈವ ತೊಟ್ಟು ತಪವಂತ ಘನಶಂಭುಲಿಂಗವಾಗಿರಲಿ ಆ ಮನುಷ್ಯ ದೇವರಿಗೊಂದು ಪರಮಾತ್ಮದ ಅದು ಕಾಯ ಕೊಟ್ಟನಂದ್ರೆ ಅದಕ್ಕೆ ಸ್ವಾರ್ಥಕ ನಾವು ಮಾಡಿಕೊಳ್ಳಿಲ್ಲ ಅಂದ್ರೆ ಹುಟ್ಟಿದ್ದಕ್ಕೂ ಸ್ವಾರ್ಥಕ್ಕಿಲ್ಲ. ಅದಕ್ಕಾಗಿ ಇಂಥ ಸದ್ಗುರುಗಳು ಸಿಕ್ಕದ ಏನಪ್ಪ ಅಂದ್ರೆ ನರದೇಯ ಪರಮ ಪಾವನ ಅಂತ ಹೇಳ್ಯಾರ. ಇಂಥ ನರದೇಯ ಅಂದ್ರೆ ಶರೀರಂ ಸ್ವರೂಪಂ ಯಥವಾ ಕಲತ್ರಂ ಯಚಾರು ಚಿತ್ರಂ ಧನಮೇರುತ್ತಿಲ್ಲಂ. ಈ ಶರೀರ ಎಂಥದ್ದು ಅಂದ್ರೆ ಆ ರತ್ನಗಳಿಂದ ಅನರ್ಘ್ಯಗಳ ರತ್ನಗಿಂತೂ ಮಿಗಿಲದ ಅಂಥ ಒಂದು ಇದರಲ್ಲಿಂದ ನಮಗೆ ತಿಳಿಯಲಿಕ್ಕೆ ಬರ್ತದೆ. ಇಲ್ಲಿ ಪ್ರಾಣಿಗಳು ಏನಾರು ಮಾಡ್ಲಿಕ್ಕೆ ಬರ್ತೀವಿ ಅಂದ್ರೆ ಸಾಧ್ಯ ಇಲ್ಲ, ಆದರೆ ಮನುಷ್ಯ ಮಾತ್ರ ಈಗ ಸಾಧ್ಯ ಐತಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಇಂಥ ಸತ್ಸಂಗ ಸದ್ಗುರುಗಳು ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ಶರೀರದಿಂದ ಏನಪ್ಪ ಅಂದ್ರೆ ವಾಣಿಯಿಂದ ಮಾಡ್ಬೋದು, ಕೈಯಿಂದ ಮಾಡ್ಬೋದು, ಪರಮಾತ್ಮ ನಡ್ಕೋತ ಬರೋದು. ಪರಮಾತ್ಮ ಅನಂತ ಕೊಟ್ಟಾನ. ನೀ ತನುಮನದಿಂದ ಇಂಥ ಒಂದು ಸತ್ಸಂಗದೊಳಗೆ ಈ ಶರೀರದ ಸ್ವಾರ್ಥಕ ಮಾಡಿಕೊಂಡೆ ಅಂದ್ರೆ ಮಾನವ ಜನ್ಮಕ್ಕೆ ಬಂದದ್ದಕ್ಕೂ ಸ್ವಾರ್ಥಕ ಅದು. ಅದಕ್ಕಾಗಿ ಏನಪ್ಪ ಅಂದ್ರೆ ಅನೇಕ ಸಂತ ಮಹಾತ್ಮರು ಕಬೀರದಾಸರು ಅಪ್ಪಟ ಸಿದ್ಧಾರೂಢಪ್ಪರ ಭಕ್ತರಿದ್ದರು. ಅವ್ರು ಗುರುವೇ ನಿಮ್ಮ ಆಗಲೇ ಹೇಳಿದ್ದಾರೆ, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನೋರು ಬೇಡ ಪರಮಾತ್ಮನ ಅನ್ನಂಗೆ ಅಪ್ಪವ್ರು ಏನು ಹೇಳ್ತಾರೆ ಅದು ಅಂದರೆ ಅವ ಸ್ವಾರ್ಥಕ ಮಾಡ್ಕೋಬೇಕಂತ ಬಂದಿದ್ದ. ಮುಸಲ್ಮಾನ ಮಂದಿ ಏನಂದ್ರು, ಇದು ನಮ್ಮ ಶರೀರದ ನಾವು ಐಕ್ಯ ಅಂದರು. ಇದಿಲ್ಲ ಅಪ್ಪಂದು ಶರೀರ ಅಪ್ಪನ ಬಳಿ ಐಕ್ಯ ಆಗೋದು ನಿಮಗೆ ಸಾಧ್ಯ ಇಲ್ಲ ಅಂತೇಳಿ
ಪರಮಾತ್ಮ ಸ್ವರೂಪಿಯಾದ ಸಿದ್ಧಾರೂಢಪ್ಪ ಇದ್ದ ಕಾಲಕ್ಕೆ ಅವ್ರು ಏನು ಮಾಡಿದ ಅಲ್ಲಿ ಒಂದು ಏನು ಹೊಲಸು ಬಿದ್ದಿತ್ತಂದ್ರೆ ಬರೀ ಸಿದ್ಧಾರೂಢ ಕಡೆ ನೋಡ್ತಿದ್ರು, ಅದನ್ನು ಎತ್ತು ಒಯ್ದು ಒಗಟ್ಟು ಬರ್ತಿದ್ರು. ಒಂದು ನಾಯಿ ಸದ್ದಿ ಬಿದ್ದಿತ್ತತ್ತ, ಅಲ್ಲೇ ಬಿದ್ದರೆ ಯಾರೂ ನೋಡಿದ್ದಿಲ್ಲತ್ತ. ಅವಾಗ ಅಪ್ಪವ್ರು ಸಿದ್ಧಾರೂಢಪ್ಪವ್ರು ಆ ಕಡೆ ದೃಷ್ಟಿಯಾಗಿರತ್ತೆ. ಇದು ಏನು ಮಾಡಿದ್ರಪ್ಪ ಅಂದ್ರೆ ಕಬೀರದಾಸರು ಅದರೊಳಗೆ ಪ್ರವೇಶ ಆಗಿಸಿಂದ ದೂರ ಒಯ್ದು ಬಿಟ್ಟು ಬಂದ್ರತ್ತ. ಅಂಥ ಒಂದು ಗುರುವಿನ ಏನಪ್ಪ ಅಂದ್ರೆ ಭಯಂಕರ ಶ್ರದ್ಧಾ ಭಕ್ತಿ. ಯಾರು ಇದು ಆದರೂ ಸುದಿಗೆ ಅವರು ಕಬೀರದಾಸರ ಧ್ಯೇಯ ಬಿಟ್ಟ ಮ್ಯಾಗ ಆ ಸಿದ್ಧಾರೂಢಪ್ಪವ್ರು ಕಣ್ಣ ನೀರು ಬಂದದ್ದು. ಎಲ್ಲ ಮಂದಿ ಕೇಳಿದ್ರತ್ತ, ನೀವು ಜ್ಞಾನಿಗಳಿದ್ದೀರಿ, ಕಣ್ಣ ನೀರು ಯಾಕೆ ತೆಗೆದ್ರಿ ಅಂತ ಕೇಳಿದ್ರೆ, ಅಂಥ ಮನುಷ್ಯಂದು ಅಂತಃಕರಣ ಧರ್ಮ ಐತಿ, ಅದಕ್ಕಾಗಿ ಬರ್ತದೆ. ಅವನು ಮಾಡಿದಂಥ ಸೇವಾ ಭಕ್ತಿ ಅವನ ಶ್ರದ್ಧೆನೇ ಹಂಗೆ ಮಾಡಿಸ್ತದ ಅಂತ ಹೇಳಿದ್ರತ್ತ ಸಿದ್ಧಾರೂಢಪ್ಪ. ಅನೇಕ ಕಬೀರದಾಸರು, ಒಕ್ಕಲಕೋಟೆ ಶಿವಶರಣರು, ಕಲಾವತಿ ಆಯಿಯವರು, ಶಿವಭದ್ರಪ್ಪವರು, ಭಾಳ ಮಂದಿ ಸಂತ ಶರಣರು ಏನಪ್ಪ ಅಂದ್ರೆ ತಮ್ಮ ಶರೀರದ ಸ್ವಾರ್ಥಕ ಮಾಡ್ಯಾರ. ಅದೇ ಅವತಾರ ತೆಗೆದುಕೊಂಡು ಪರಮ ಪೂಜೆ ಅಪ್ಪಾಜಿಯವರು ಬಂದಾರ. ನೀವು ಕೂಡ ಅದರದ್ದು ಈ ಶರೀರ ಬಂದ ಮ್ಯಾಗ ಅಂಥ ಪರಮಾತ್ಮ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ನಾವು ಜ್ಞಾನ ಮಾಡ್ಕೊಂಡಿದ್ದೇವೆ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದಕ್ಕೆ, ಈ ನರಜನ್ಮ ತೆಗೆದುಕೊಂಡು ಬಂದಿದ್ದಕ್ಕೆ ನಮ್ಮೆಲ್ಲರೂ ಸ್ವಾರ್ಥಕ ಆಗ್ತದೆ. ಅಂಥ ಸ್ವಾರ್ಥಕ ಮಾಡ್ಕೋಬೇಕಾದ್ರೆ ಆ ಸದ್ಗುರುನಾಥನೇ ನಮ್ಮೆಲ್ಲರ ಮ್ಯಾಗ ಕೃಪಾ ಮಾಡಬೇಕು. ಅದಕ್ಕಾಗಿ ನನ್ನೆರಡು ಮಾತುಗಳು ಸದ್ಗುರುನಾಥ ನಡೆದವರಿಗೆ ಮುಕ್ತಾಯ ಮಾಡ್ತೀನಿ. ಹರಿ ಓಂ ಕೃಷ್ಣ. ಪೂಜ್ಯರಿಗೂ ತಮ್ಮನಗೌಡ ಎರಡ್ಡಿಯವರು ಬಂದು ಮಾಲಾರ್ಪಣೆ ಮಾಡಬೇಕು.